ಜೆಡಿಎಸ್ ಜೊತೆಗಿನ ಮೈತ್ರಿಯಲ್ಲಿ ಬಿರುಕಿನ ಬಗ್ಗೆ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವೇ ನಂಬರ್ಗಳಿಂದ ಬಿಜೆಪಿ ಸ್ಪಷ್ಟ ಬಹುಮತದಿಂದ ವಂಚಿತ ಆಗಿಬಿಟ್ಟಿತ್ತು. ಹಿಂದಿನ ಚುನಾವಣೆಗಳ ಫಲಿತಾಂಶಗಳೇ ಇದಕ್ಕೆ ಸಾಕ್ಷಿಯಾಗಿದೆ. ಸ್ವಲ್ಪ ನಂಬರಿಂದ ಅಷ್ಟೇ ನಮ್ಮ ಫಲಿತಾಂಶದಲ್ಲಿ ನಮಗೆ ತೊಂದರೆ ಆಗಿದ್ದು. ಹಿರಿಯ ನಿರ್ಧಾರ ತೆಗೆದುಕೊಳ್ತಾರಲ್ಲಪ್ಪ, ಅದಕ್ಕೆ ನಾವು ಸದಾ ಬದ್ಧವಾಗಿರ್ತೀವಿ ಅಂತ ವಿಜೇಂದ್ರ ಮಾತಾಡಿರೋದು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನುವರು ಎನ್ನುವುದು ಕಾರ್ಯಕರ್ತರ ಅಪೇಕ್ಷೆಯಾಗಿದೆ. ಇದು ಕಾರ್ಯಕರ್ತರ ಆಕಾಂಕ್ಷೆ ಏನಿದೆಯೋ ಅದರ ಪ್ರಕಾರ ಅಧ್ಯಕ್ಷನಾಗಿ ಮಾತನಾಡೋದು ನನ್ನ ಕರ್ತವ್ಯ. ದೇವೇಗೌಡರು ನಿನ್ನೆ ಮಾತನಾಡಿರೋದು ಸಂತೋಷ ಇದೆ. ಮೈತ್ರಿ ಬಗ್ಗೆ ಹೈಕಮಾಂಡ್ ಮಾತು ಕೇಳ್ತೇವೆ, ಇದರಲ್ಲಿ ನಮಗೆ ಯಾವುದೂ ಗೊಂದಲಗಳಿಲ್ಲ. ಅಂತಿಮವಾಗಿ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕು ನಾನು ಕೊಟ್ಟುಬಿಟ್ಟಿದ್ದೀನಿ. ದೇವೇಗೌಡರು ಹೇಳಿಕೆ ತಪ್ಪಾಗಿ ಅರ್ಥೈಸುವಂಥ ಅವಶ್ಯಕತೆ ಇಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿರಬೇಕು, ಇದು ಅಪೇಕ್ಷೆ ಇರೋದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರದ್ದು. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ದೇವೇಗೌಡಜಿಯವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ, ಮುಂದೆ MP ಮತ್ತು MLA ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ಸಂತೋಷ, ನಮ್ಗೆ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡಜಿಯವರು ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತಾರೆ, ಪಕ್ಷದ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ. ಅದು ನಾವು ಮಾಡೇ ಮಾಡ್ತೇವೆ, ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ. ಹಾಗಾಗಿ ಇದನ್ನು ಯಾಕೆಂದರೆ ನೆನ್ನೆ ದಿನ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ರೀತಿ ವಿಶ್ಲೇಷಣೆ ನಡೀತಾ ಇದ್ದೇವೆ, ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕು ಅದು ಕೊಟ್ಟಿದ್ದೇನೆ. ಮಾಜಿ ಪ್ರಧಾನಮಂತ್ರಿಗಳು ಗೌರವಾನ್ವಿತ ದೇವೇಗೌಡರವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೌರವ ಇದೆ. ರಾಜಕೀಯ ಮುತ್ಸದ್ದಿಗಳು ಕೂಡ ಹೌದು. ಮಾಜಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರದಲ್ಲಿ ಡೀಟೇಲ್ಸ್ ಕೊಡೋಕ್ಕಿದ್ದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಅಂದರೆ ವಿಜೇಂದ್ರ ಅವರು 140 ಸೀಟ್ ಗೆಲ್ತೀವಿ ಅಂದ ತಕ್ಷಣವೇ ಅಂದರೆ ಬಿ ಜೆ ಪಿ ಏನೋ ದೊಡ್ಡ ಹುರುಪಲ್ಲಿದೆ. ಈ ಒಂದು ಹುರುಪಲ್ಲಿರ್ತಕ್ಕಂಥ ಈ ಬಿ ಜೆ ಪಿಯ ರಥಕ್ಕೆ ಸಣ್ಣದಾಗಿ ಒಂದು ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶದಿಂದ ದೇವೇಗೌಡರು ಹೇಳಿರಬಹುದು. ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಈ ಥರ ಮೈತ್ರಿ ಮಾಡಿಕೊಂಡು ಬಿಟ್ಟಾಗ ಅನೇಕ ಕಾರ್ಯಕರ್ತರು ಒಪ್ಪಲ್ಲ. ಅನೇಕರಿಗೆ ಆಸೆ ಇರುತ್ತೆ, ಕಾರ್ಯಕರ್ತರಿಗೆ ನಿಮಗೇನೋ ಸ್ಥಾನ ಕೊಡ್ತೀವಿ, ಒಂದು ಟಿಕೆಟ್ ಕೊಡ್ತೀವಿ, ನಿಂತ್ಕೊಳ್ರಪ್ಪ ಅಂತೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಇದಕ್ಕೆಲ್ಲ ತಣ್ಣೀರು ಹಚ್ಚೋದು ಹೇಗೆ? ಒಂದು ಸೀಟ್ಗಳು ಬಿಟ್ಕೊಟ್ಬಿಡಿ ಅಂತ ಕೇಳ್ತಾರೆ ಅವರು. ಅವ್ರವ್ರ ಬೆಲ್ಟ್ಗಳಲ್ಲಿ ನನಗೆ 100 ಸೀಟ್ ಬಿಟ್ಕೊಡ್ಬೇಕು, 50 ಸೀಟ್ ಬಿಟ್ಕೊಡಿ ಅಂತ ಕೇಳಿದಾಗ 50 ಕಾರ್ಯಕರ್ತರಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಸೊ ಅದು ಉದ್ದೇಶನ, ಅಥವಾ ವಿಜೇಂದ್ರ ಅವರು ಏನೋ ಇದು ಓವರ್ ಕಾನ್ಫಿಡೆನ್ಸಲ್ಲಿದ್ದಾರೆ, ಇವ್ರ ಕಾನ್ಫಿಡೆನ್ಸ್ನ ಕಡಿಮೆ ಮಾಡಬೇಕು ಅಂತ ಏನಾದರೂ ದೇವೇಗೌಡರು ಹೇಳಿರೋ ಮಾತಾ ಇದು ಅಂತ? ರಮಾಕಾಂತ್, ದೇವೇಗೌಡರು ಮತ್ತು ವಿಜೇಂದ್ರ ಅವರ ಹೇಳಿಕೆ ಎರಡರಲ್ಲೂ ಕೂಡ ಅವರವರ ಪಕ್ಷ ನಿಷ್ಠೆಯ ಬಗ್ಗೆ ಮಾತುಗಳಿವೆ. ವಿಜೇಂದ್ರ ಅವರು ಹೇಳಿರುವುದು ನಮ್ಮ ಈ ಹಿಂದಿನ ಚುನಾವಣೆಗಳನ್ನು ಗಮನಿಸಿದಾಗ ನಮ್ಮ ಪಕ್ಷ ಸ್ಪಷ್ಟ ಬಹುಮತಕ್ಕೆ ಬರುವಂಥ ಸಂದರ್ಭದಲ್ಲಿ ಕೆಲವು ಲೆಕ್ಕಗಳ ಅಂತರದಿಂದಾಗಿ ಆ ಬಹುಮತವನ್ನು ಕಳೆದುಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಹುರುಪನ್ನು ತರುವ ನಿಟ್ಟಿನಲ್ಲಿ ಏಕಾಂಗಿಯಾಗಿ ನಮ್ಮ ಪಕ್ಷ ಹೋರಾಟವನ್ನು ಮಾಡಿ ಆ ಮ್ಯಾಜಿಕ್ ನಂಬರನ್ನು ತಲುಪುವ ಪ್ರಯತ್ನವನ್ನು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ 140 ಸೀಟನ್ನು ಗೆಲ್ಲುವ ಪ್ರಯತ್ನವನ್ನು ನಾವು ಏಕಾಂಗಿಯಾಗಿ ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳಿದ್ದೆ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ. ದೇವೇಗೌಡರು ಕೂಡ ಪರೋಕ್ಷವಾಗಿ ಈ ವಿಚಾರದಲ್ಲಿ ತಮ್ಮ ಮನದಿಂಗಿತವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಎದುರಿಗೆ ನಾವು ಹೋರಾಟವನ್ನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಮೈತ್ರಿಯನ್ನು ಮಾಡ್ಕೊಂಡಿದ್ವಿ. ಆ ಜಾಗದಲ್ಲಿ ಈಗ ನಮ್ಮ ಮೈತ್ರಿಯ ಪ್ರಮಾಣವೂ ಕೂಡ ಹಾಗೆ ಮುಂದುವರಿತದೆ. BJPಯವರು ಬಯಸಿದರೆ ಮಾತ್ರ ನಾವು ನಮ್ಮ ಮೈತ್ರಿಯನ್ನು ಮುಂದುವರಿಸ್ತೇವೆ. ಲೋಕಲ್ ಬಾಡಿಯಲ್ಲಿ ಈ ವಿಚಾರ ಚರ್ಚೆ ಆಗಿಲ್ಲ, ವಿಧಾನಸಭೆ ಮತ್ತು ಲೋಕಸಭೆ ವಿಚಾರದಲ್ಲಿ ಮಾತ್ರ ಚರ್ಚೆ ಆಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಹೀಗೆ ಇಬ್ಬರು ನಾಯಕರುಗಳು ಹೇಳಿರುವಂತಹ ವಿಚಾರಗಳಲ್ಲಿ ತಮ್ಮ ತಮ್ಮ ಪಕ್ಷದ ಕಾರ್ಯಕರ್ತರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠ ವಲಯ ತೆಗೆದುಕೊಳ್ಳಬಹುದಾದ ಮುಂದಿನ ನಿರ್ಧಾರದ ಹೊರತುಪಡಿಸು ಮಾಡಿರುವಂತಹ ಹೇಳಿಕೆಗಳಿವೆರಡು. ಈ ಎರಡಕ್ಕೂ ಕೂಡ ಎರಡೂ ಕಡೆ ನಾಯಕರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಕೂಡ ಇದನ್ನು ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದು, ದೇವೇಗೌಡರ ವಿಚಾರದಲ್ಲಿ ತಪ್ಪಾಗಿ ಅರ್ಥೈಸುವಂಥದ್ದಿಲ್ಲ. ಮೋದಿ ಮತ್ತು ದೇವೇಗೌಡರ ಲೆವೆಲ್ನಲ್ಲಿ ಆಗಿರುವಂತಹ ಈ ಮೈತ್ರಿ ಹೊಂದಾಣಿಕೆಯನ್ನು ಅವರೇ ಫೈನಲ್ ಮಾಡ್ತಾರೆ. ನಾವು ಅವರು ಹೇಳಿರುವಂತಹ ಆದೇಶವನ್ನು ಪಾಲನೆ ಮಾಡ್ತೇವೆ. ಅದು ಲೋಕಲ್ ಚುನಾವಣೆಯಾದರೂ ಸರಿ, ರಾಜ್ಯ ಮಟ್ಟದ ಚುನಾವಣೆಗಳಲ್ಲೂ ಆದರೂ ಸರಿ ಅನ್ನುವಂಥ ಮಾತ್ರ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ನಾಯಕರುಗಳು ತಮ್ಮ ತಮ್ಮ ಪಕ್ಷದ ಪರವಾಗಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.